Hello dear students, welcome back to our MHD English class. ಇವತ್ತಿನ ದಿನ ನಾವು ನಿಮ್ಮ SSLCಗೆ ಇರುವಂತಹ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂತಹ ಪದದ ಬಗ್ಗೆ ಅಧ್ಯಯನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕ್ವಾಲಿಟಿ ಆಫ್ ಮರ್ಸಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ ಅನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಕರುಣೆಯ ಗುಣಮಟ್ಟ ಅನ್ನುವಂತಹ ಪದದ ಬಗ್ಗೆ ನಮಗೆ ಏನಪ್ಪ ಬರೆದು ಹೇಳ್ತಾರ ಅಂತಂದ್ರೆ ಕರುಣೆ ಅನ್ನೋದು ಹೇಗದ, ಮನುಷ್ಯನಲ್ಲಿ ಅದು ಹೇಗಿರ್ತದ ಮತ್ತು ರಾಜನಲ್ಲಿ ಹೇಗಿರ್ತದ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇವಾಗ ಹೌದಾ, ರಾಜ ಏನಪ್ಪಾ ಅಂತಂದ್ರೆ ಶಿಕ್ಷೆ ಕೊಡ್ತಾನಂತಂದ್ರೆ ಆ ರಾಜನಲ್ಲಿ ಸಹ ಏನಾಗಿರ್ತದ, ಕರುಣೆ ಅನ್ನೋದು ಇದ್ದೇ ಇರ್ತದ. ಸೊ ಆ ಕರುಣೆಯ ಒಂದು ಇತಿಮಿತಿಯಲ್ಲೇ ರಾಜನು ಸಹ ಏನ್ ಮಾಡ್ತಿರ್ತಾನ, ತನ್ನ ಶಿಕ್ಷೆಯನ್ನು ಕೊಡ್ತಾ ಇರ್ತಾನ ಅಂತ ಇಲ್ಲಿ ಕವಿಗಳು ಹೇಳಕತ್ತಾರ. ಓಕೆ, ಈ ಕರುಣೆಯ ಗುಣಮಟ್ಟ ಹೇಗದ ನೋಡೋಣ ಬರ್ರಿ. ಸೊ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇಡ್ ಅಂತ ಹೇಳ್ತಾರೆ. ದ ಕ್ವಾಲಿಟಿ ಆಫ್ ಮರ್ಸಿ, ಈ ಒಂದು ಕರುಣೆಯ ಗುಣಮಟ್ಟ ಈಸ್ ನಾಟ್ ಸ್ಟ್ರೇಡ್, ಬಲವಂತದಿಂದ ಬಂದದ್ದು ಅಲ್ಲ ಅಂತ ಹೇಳ್ತಾರೆ. ಓಕೆ, ಈ ಒಂದು ಕರುಣೆಯ ಗುಣಮಟ್ಟ ಅಂತ ಏನಪ್ಪಾ ಅಂದ್ರೆ ಇದು ಬಲವಂತದಿಂದ ಬಂದದ್ದೇ ಅಲ್ಲ. ಓಕೆ, ಇಟ್ ಈಸ್ ಡ್ರಾಪೆಡ್ ಆಸ್ ಅ ಜನರಲ್ ರೇನ್ ಫ್ರಮ್ ಹೆವನ್. ಓಕೆ, ಇಟ್ ಈಸ್ ಡ್ರಾಪೆಡ್, ಇದು ಏನಾಗಿದೆಪ್ಪ ಅಂತಂದ್ರೆ ಡ್ರಾಪೆಡ್ ಹನಿಯಾಗಿ ಬಂದದ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್, ಮೃದುವಾದಂತಹ, ಸೌಮ್ಯವಾದಂತಹ, ಶಾಂತವಾದಂತಹ ರೇನ್ ಫ್ರಮ್ ಹೆವನ್, ಸ್ವರ್ಗದಿಂದ ಹನಿಯಾಗಿ ಬಂದಂತಹ ಒಂದು ಶಾಂತವಾದಂತಹ ಹನಿ ಯಾವ್ದಪ್ಪ ಅಂತಂದ್ರೆ ಯಾವುದು, ಮರ್ಸಿ, ಕರುಣೆ ಅಂತ ನಾ ಹೇಳ್ಬೋದು. ಓಕೆ, ಅಪಾನ್ ದ ಪ್ಲೇಸ್ ಬಿನೀತ್. ಓಕೆ, ಈ ಒಂದು ಸ್ಥಳ, ಈ ಒಂದು ಭೂಮಿಯ ಒಂದು ಮೇಲೆ ಆಗಿರ್ಬೋದು, ಅಪಾನ್ ಅಂದ್ರೆ ಮೇಲೆ, ಬಿನೀತ್ ಅಂದ್ರೆ ಕೆಳಗೆ, ಈ ಒಂದು ಭೂಮಿಯ ಮೇಲೆ ಆಗಿರ್ಬೋದು ಮತ್ತು ಕೆಳಗೆ ಆಗಿರ್ಬೋದು, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ಅದೇನಾಗಿದೆಪ್ಪ ಅಂತಂದ್ರೆ ಟ್ವೈಸ್, ಎರಡೆರಡು ಸಲ ಬ್ಲೆಸ್ಡ್. ಬ್ಲೆಸ್ಡ್ ಫಾಸ್ಟ್ ಫಾರ್ಮ್ ಅಂತಂದ್ರೆ V2 ಫಾರ್ಮ್ ಯಾವ್ದಪ್ಪ ಅಂದ್ರೆ ಬ್ಲೆಸ್ಡ್. ಓಕೆ, ಬ್ಲೆಸ್ ಅಂತಂದ್ರೆ ಏನು, ಆಶೀರ್ವದಿಸಿದೆ, ಇದು ಆಶೀರ್ವದಿಸಲ್ಪಟ್ಟದ. ಯಾವಪ್ಪ ಅಂತಂದ್ರೆ ಮರ್ಸಿ, ಇದು ಆಶೀರ್ವದಿಸಲ್ಪಟ್ಟದ. ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್, ಅದು ಯಾರಿಗೆ ಆಶೀರ್ವದಿಸಲ್ಪಟ್ಟದಪ್ಪ ಅಂತಂದ್ರೆ ದಟ್ ಹಿಮ್ ಗಿವ್ಸ್, ಯಾರಿಗೆ ಅದು ಕೊಡ್ತಾರಲ್ಲ, ಕರುಣೆಯನ್ನು ಯಾರು ಕೊಡ್ತಾರ ಅವ್ರಿಗೆ ಅದೇನಾಗ್ಯದಪ್ಪ ಅಂತಂದ್ರೆ ಆಶೀರ್ವಾದವನ್ನು ಮಾಡ್ಯದ. ಅಂಡ್ ದಟ್ ಹಿಮ್ ಟೇಕ್ಸ್, ಮತ್ತು ಅದರಿಂದ ಯಾರು ಆಶೀರ್ವಾದ ತೆಗೆದುಕೊಳ್ತಾರ, ಯಾರಿಂದ ಯಾರಾದ್ರೂ ಆಶೀರ್ವಾದ ತೆಗೆದುಕೊಂಡ್ರೆ ಅವ್ರಿಗೂ ಸಹ ಇದೇನಾಗ್ಯದಪ್ಪ ಅಂತಂದ್ರೆ ಆಶೀರ್ವಾದವನ್ನ ಮಾಡ್ಯದ. ದಿಸ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್, ಇದು ಬಲವಾದದ್ದಲ್ಲೇ ಬಲವಾದದ್ದು. ಇಟ್ ಬಿಕಮ್ಸ್, ಅದಾಗ್ತಾ ಇರ್ತದೆ. ಓಕೆ, ಬಿಕಮ್ಸ್ ಏನು, ಆಗುತ್ತಿರುತ್ತದೆ. ಓಕೆ, ಅದಾಗ್ತಾ ಇರ್ತದೆ. ಏನಪ್ಪಾ ಅಂತಂದ್ರೆ ಬಲವಾದದ್ದಲ್ಲೇ ಬಲವಾದದ್ದಾಗ್ತಾ ಇರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ. The throned monarch better than his crown. The throned monarch, ಇಲ್ಲಿ ರಾಜನ ಬಗ್ಗೆ ಹೇಳ್ತಾರೆ. The throned, ಸಿಂಹಾಸನ ರೂಢದಂತಹ ರಾಜ. monarch ಅಂದ್ರೆ ರಾಜ. ಓಕೆ, ಸಿಂಹಾಸನದ ಮೇಲೆ ಕುಳಿತಂತಹ ರಾಜ ಬೆಟರ್ ದನ್ ಹಿಸ್ ಕ್ರೌನ್, ಅವನು ಒಳ್ಳೆಯವನಾಗಿರ್ತಾನ. ಎದಕ್ಕಿಂತ ಒಳ್ಳೆಯವನಾಗಿರ್ತಾನಪ್ಪ ಅಂತಂದ್ರೆ ದೆನ್ ಹಿಸ್ ಕ್ರೌನ್, ಅವನ ಒಂದು ಕಿರೀಟಕ್ಕಿಂತಲೂ ಒಳ್ಳೆಯವನಾಗಿರ್ತಾನ. ಯಾರು ಒಳ್ಳೆಯವರಾಗಿರ್ತಾರ, ರಾಜ ಒಳ್ಳೆಯವನಾಗಿರ್ತಾನೆ. ಯಾಕಪ್ಪ ಅಂತಂದ್ರೆ ಈ ಒಂದು ಕಿರೀಟಕ್ಕೆ ತನ್ನದೇ ಆದಂತಹ ಒಂದು ಏನಪ್ಪಾ ಅಂತಂದ್ರೆ ಕ್ವಾಲಿಟಿ ಅದ, ಅಷ್ಟೇ ಅಲ್ಲದೆ ತನ್ನದೇ ಆದಂತಹ ಒಂದು ಶಕ್ತಿ ಅದ. ಸೊ ಅದು ಹ್ಯಾಂಗ ಕಿರೀಟ ಆಡಿಸ್ತಿರ್ತದ ಆ ರೀತಿ ರಾಜನು ಆಡ್ತಾ ಇರ್ತಾನ ಅಷ್ಟೇ. ಓಕೆ, ಹೀಸ್ ಸ್ಕಲ್ಪ್ಚರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಹೀಸ್, ಅವನ ಯಾರು, ಮೊನಾರ್ಚ್ ಅಥವಾ ರಾಜನ ಸ್ಕಲ್ಪ್ಚರ್. ಸ್ಕಲ್ಪ್ಚರ್ ಅಂದ್ರೆ ಏನಪ್ಪಾ ಅಂತಂದ್ರೆ ರಾಜನ. ಓಕೆ, ರಾಜನ ಕೈಯಲ್ಲಿರುವಂತಹ ರಾಜದಂಡ ಶೋಸ್, ತೋರಿಸ್ತಾ ಇರ್ತದ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಫೋರ್ಸ್ ಅಂದ್ರೆ ಬಲ. ಸೊ ಬಲವನ್ನು ತೋರಿಸ್ತಿರ್ತದ. ಎದರದ್ದು ಬಲಪ್ಪ ಅಂತಂದ್ರೆ ಟೆಂಪರಲ್ ಪವರ್. ಹೌದಾ, ಈ ಭೂಮಿ ಮೇಲಿರುವಂತಹ ಶಕ್ತಿಯನ್ನ ಅಂತಂದ್ರೆ ಭೂಮಿಯಲ್ಲಿ ಹುದುಗಿರುವಂತಹ ಶಕ್ತಿಯನ್ನ ರಾಜನಲ್ಲಿ ಅದು ತೋರಿಸ್ತಾ ಇರ್ತದೆ. The attribute to air and majesty, ಇದು ಏನ್ ಮಾಡ್ತಿರ್ತದಪ್ಪ ಅಂತಂದ್ರೆ ಅಟ್ರಿಬ್ಯೂಟ್, ಲಕ್ಷಣವನ್ನ ತೋರಿಸ್ತಾ ಇರ್ತಾರೆ. ಓಕೆ, ಎದರ ಲಕ್ಷಣಪ್ಪ ಅಂತಂದ್ರೆ ಈ ಒಂದು ರಾಜನಲ್ಲಿರುವಂತಹ ಲಕ್ಷಣ,
ಸೊ ಅವನ ಲಕ್ಷಣವನ್ನು ಅವನು ತೋರಿಸ್ತಿರ್ತಾನ, ಜನರ ಲಕ್ಷಣ ಜನರು ತೋರಿಸ್ತಿರ್ತಾರೆ. ಏನಪ್ಪ ಅಂತಂದ್ರೆ ರಾಜ ಏನಾದ್ರೂ ಬಹಳಷ್ಟು ಸಿಟ್ಟಿನವನಾಗಿದ್ರೆ ಜನ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಅವ್ನು ನೋಡಿದ್ರೆ ಭಯ ಪಡ್ತಿರ್ತಾರೆ. ಸೊ ರಾಜ ಏನಾದ್ರೂ ಬಹಳಷ್ಟು ಇವನ ಒಂದು ನಗ್ನಗ್ತಾ ಇದ್ರೆ, ಪ್ರೀತಿಯನ್ನು ಮಾತಾಡಿಸ್ತಾ ಇದ್ರೆ ಜನರ ಅವನ ಮೇಲೆ ಬಹಳಷ್ಟು ಏನ್ ಹೊಂದಿರ್ತಾರೆ, ಅವರು ಸಹ ಪ್ರೀತಿಯನ್ನು ಹೊಂದಿರ್ತಾರೆ, ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ. ಸೊ ಅದೇ ರೀತಿ ಏನಪ್ಪಾ ಅಂತಂದ್ರೆ ದ ಅಟ್ರಿಬ್ಯೂಟ್ ಟು ಏರ್ ಅಂಡ್ ಮ್ಯಾಜೆಸ್ಟಿ. ಸೊ ರಾಜನ ಮೇಲಿರುವಂತಹ ಲಕ್ಷಣವನ್ನ, ಓಕೆ, ಅಟ್ರಿಬ್ಯೂಟ್ ಅಂದ್ರೆ ಲಕ್ಷಣ ಅಥವಾ ಕ್ವಾಲಿಟಿ, ಗುಣಮಟ್ಟ ಅಂತ ಹೇಳ್ತೀವಿ ನಾವು. ಓಕೆ, ರಾಜನ ಮೇಲಿರುವಂತಹ ಒಂದು ಕ್ವಾಲಿಟಿಯನ್ನ ಅಥವಾ ಗುಣಮಟ್ಟವನ್ನ ಅವನ ಒಂದು ಏರ್, ಭಯ ಅಂತ ನಾವು ಹೇಳ್ಬೋದು. ಓಕೆ, ಏರ್ ಅಂಡ್ ಮ್ಯಾಜೆಸ್ಟಿ, ಅವನ ಒಂದು ಭಯ ಆಗಿರ್ಬೋದು, ಅವನ ಬಗ್ಗೆ ಇರುವಂತಹ ಭಯ ಆಗಿರ್ಬೋದು, ಮತ್ತು ಅವನ ಒಂದು ಸಾರ್ವಭೌಮತೆಯ ಬಗ್ಗೆ ಯಾವುದು ನಮಗೆ ಹೇಳ್ತಾ ಇರ್ತದಪ್ಪ ಅಂತಂದ್ರೆ ಮರ್ಷಿ, ಕರುಣೆ ಅನ್ನೋದು ಹೇಳ್ತಾ ಇರ್ತದ. ವೇರಿಯಂಟ್ ಡೋತ್, ಹೌದಾ, ವೇರಿಯಂಟ್ ಡೋತ್, ಇದರಲ್ಲಿ ಡೋತ್ ಅದ ಎರಡು. ಓಕೆ, ಸಿಟ್ ಕುಳಿತುಕೊಂಡದ, ದ ಡ್ರೆಡ್ ಅಂಡ್ ದ ಫಿಯರ್ ಆಫ್ ಕಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಡ್ರೆಡ್ ಅಂದ್ರೆ ಬೆದರಿಕೆ ಅಂಡ್ ಫಿಯರ್ ಅಂತಂದ್ರೆ ಭಯ. ಓಕೆ, ಬೆದರಿಕೆ ಮತ್ತು ಭಯ, ಯಾರ ಬಗ್ಗೆ ಇರುವಂತಹ ಬೆದರಿಕೆ ಮತ್ತು ಭಯ? ರಾಜನ ಮೇಲಿರುವಂತಹ ಬೆದರಿಕೆ ಮತ್ತು ಭಯಗಳು ಈ ಒಂದು ಮನುಷ್ಯರ ಒಂದು ಹೃದಯದಲ್ಲಿ ಕೊಟ್ಕೊಂಡು ಬಿಟ್ಟಿರ್ತಾವ. ಬಟ್ ಆದ್ರೆ ಮರ್ಸಿ ಈಸ್ ಅಬೌವ್ ದಿಸ್ ಸ್ಕ್ರಿಪ್ಚರ್ ಸ್ವೇ ಅಂತ ಹೇಳ್ತಾರೆ. ಓಕೆ, ಬಟ್ ಆದ್ರೆ ಮರ್ಷಿ, ಕರುಣೆ ಅನ್ನೋದು ಏನೇನಪ್ಪ ಅಂತಂದ್ರೆ ಈಸ್ ಅಬೋವ್ ದಿಸ್ ಸ್ಕ್ರಿಪ್ಚರ್ ಸ್ವೇ, ಇವೆಲ್ಲದಕ್ಕಿಂತಲೂ ಮಿಗಿಲಾದದ್ದು. ಹೌದಾ, ರಾಜನ ದಂಡಕ್ಕಿಂತಲೂ ಮಿಗಿಲಾದಂತಹ ಒಂದು ಶಕ್ತಿಯನ್ನು ಯಾವಾಗ ಹೊಂದಿರ್ತದಪ್ಪ ಅಂತಂದ್ರೆ ಮರ್ಷಿ ಹೊಂದಿರ್ತದ. ಅಂಡ್ ಆಲ್ಸೋ ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಓಕೆ, ಇಟ್ ಈಸ್ ಎಂಥ್ರೋನ್ಡ್. ವಾಟ್ ಈಸ್ ಎಂಥ್ರೋನ್ಡ್? ಕ್ವಾಲಿಟಿ ಆಫ್ ಮರ್ಷಿ ಅಥವಾ ಮರ್ಷಿ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಓಕೆ, ಈ ಒಂದು ಕರುಣೆ ಅನ್ನೋದು ಏನಾಗಿರ್ತದಪ್ಪ ಅಂತಂದ್ರೆ ರಾಜನ ಒಂದು ಹೃದಯದಲ್ಲಿ ಸಿಂಹಾಸನವನ್ನು ಇಟ್ಕೊಂಡು ಕುಂತ್ಕೊಂಡಿರ್ತದ ಅಂತ ಹೇಳ್ತಾರೆ. ಓಕೆ, ಸಿಂಹಾಸನ ರೂಢವಾಗಿ ಕೂತ್ಕೊಂಡು ಬಿಟ್ಟಿರ್ತದ. ನೆಕ್ಸ್ಟ್ ನೋಡ್ರಿ, ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ದೇವರು ತನ್ನಷ್ಟಕ್ಕೆ ತಾನೇ ಏನ್ ಮಾಡಲಪ್ಪ ಅಂತಂದ್ರೆ ಇದರ ಒಂದು ಲಕ್ಷಣವನ್ನು ತೋರಿಸಿದ್ದಾನೆ. ಅಂಡ್ ಅರ್ಲಿ ಪವರ್ ಡೋತ್. ಸೊ ಈ ಒಂದು ಜಗತ್ತಿನಲ್ಲಿರುವಂತಹ ಒಂದು ಎರಡೂ ಸರ್ವಶಕ್ತಿಗಳನ್ನ ಇಲ್ಲಿ ಡೋತ್ ಎರಡೂ ಸಹ ನಂತರದಲ್ಲಿ ದೇವರು ತಾನೇ ಒಂದು ಏನಪ್ಪ ಅಂತಂದ್ರೆ ದೇವರಂತೆ ಈ ಒಂದು ಕರುಣೆಯನ್ನ ತೋರಿಸ್ತಾ ಇದ್ದಾನೆ. ಓಕೆ, ದೇವರ ರೂಪದಲ್ಲಿ ನಮಗೆ ಯಾವ ಕಾಣ್ತದ? ಇವಾಗ ಕರುಣೆ ಅನ್ನೋದು ಕಾಣ್ತದ. ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಯಾವಾಗ ಈ ಒಂದು ಸಿಟ್ಟು ಮನುಷ್ಯನಾಗಿರ್ತಾನ ಅಥವಾ ರಾಜ ಸಿಟ್ಟಿಗೆ ಬಂದಿರ್ತಾನ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ಕರುಣೆ ಅಂತದ ಅನ್ನೋದು ಬಂತಂದ್ರೆ ಅವಾಗ ಏನಾಗತ್ತ? ಈ ಒಂದು ನ್ಯಾಯ ಅನ್ನೋದು ಯಾವ ರೂಪದಲ್ಲಿ ಬರ್ತದಪ್ಪ ಅಂತಂದ್ರೆ ದೇವರ ರೂಪದಲ್ಲಿ ಈ ಒಂದು ಬಡ ಮನುಷ್ಯರಿಗೆ ಕಾಣಿಸಿಕೊಳ್ತದ ಅಂತ ಹೇಳ್ತಾರೆ. ಓಕೆ, ಒಟ್ಟಾರೆಯಾಗಿ ಏನ್ ಹೇಳಬೇಕಪ್ಪ ಅಂತಂದ್ರೆ ರಾಜನ ಏನ್ ಹೊಂದಿರಬೇಕಪ್ಪ ಅಂತಂದ್ರೆ ಕರುಣೆ ಹೊಂದಿರಬೇಕು. ಸದಾ ಕಾಲ ಜನರನ್ನ ನಾವು ಏನ್ ಮಾಡ್ತಿರ್ಬೇಕಪ್ಪ ಅಂತಂದ್ರೆ ಪೋಷಿಸ್ತಾ ಇರಬೇಕು. ಓಕೆ, ಇಷ್ಟು ಬೇಗ ಈ ಒಂದು ಪದವನ್ನು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ಒಂದು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.